ಓಕೆ ಗೈಸ್, ನಮಸ್ಕಾರ ಗೈಸ್. ಎಲ್ಲರೂ ಹೇಗಿದ್ರು ಚೆನ್ನಾಗಿ ವಿಡಿಯೋ ಮಾಡ್ತೀನಿ. ಸೆಕೆಂಡ್ ಪಿ ಗೈಸ್ ಯಾರು ರಿಸಲ್ಟ್ ಬಂತು ಆಲ್ರೆಡಿ ರಿಸಲ್ಟ್ ಅನ್ನೋದು ನೋಡಿದ್ರೆ, ಬಟ್ ಸುಮಾರು ಜನ ಫೇಲ್ ಆಗಿದ್ದೀರಾ. ಸುಮಾರು ಜನ ಫೇಲ್ ಆಗಿದ್ರು 1 ಮಾರ್ಕ್ಸ್ 2 ಮಾರ್ಕ್ಸ್ 3 ಮಾರ್ಕ್ಸ್ 34 ಒಂದು ಫೇಲ್ ಆಗಿದ್ರು, 33 32 ಈ ತರ ಫೇಲ್ ಆಗಿದ್ದೀರಾ. ಬಟ್ ಅವ್ರಿಗೆಲ್ಲ ಏನು ಮಾಡ್ಬೋದು ಅಂತಂದ್ರೆ ರಿವ್ಯಾಲ್ಯೂಯೇಷನ್ ಅನ್ನೋದು ಅಪ್ಲೈ ಮಾಡ್ಬೋದು. ರಿವ್ಯಾಲ್ಯೂಯೇಷನ್ಗೆ ಯಾರೆಲ್ಲ ಅಪ್ಲೈ ಮಾಡ್ಬೋದು, ಯಾರು ಬೇಕಾದ್ರೂ ಅಪ್ಲೈ ಮಾಡ್ಬೋದು. ನಾವು ಬರ್ದಿದ್ದೀನಿ ಬ್ರೋ, ಕರೆಕ್ಟಾಗಿ ಆನ್ಸರ್ನ ಬರ್ದಿದ್ದೀನಿ, ಬಟ್ ನಾನು ಮಾರ್ಕ್ಸ್ ಕೊಟ್ಟಿಲ್ಲ, ಬಟ್ ನಾವು ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡ್ತೀನಿ ಅಂದ್ರೆ ಅಪ್ಲೈ ಮಾಡ್ಬೋದು. ಇಲ್ಲ ಬ್ರೋ 1 ಮಾರ್ಕ್ಸ್ ಕೊಟ್ಟರೆ 1 ಮಾರ್ಕ್ಸ್ ಕೊಡ್ತಾರಾ ಹಿಂಗಾರ ಬರೀ, ಬಟ್ ನಾನು ಏನು ಬರ್ದಿದ್ದೀನಿ ಎಲ್ಲೋ ಗೊತ್ತಿಲ್ಲ. ಬಟ್ ಅದು ನಿಮ್ಮ ಇಷ್ಟ ಗೈಸ್, ರಿವ್ಯಾಲ್ಯೂಯೇಷನ್ ಹಾಕೋದು ಬಿಡೋದು ನಿಮ್ಮ ಇಷ್ಟ. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿದ್ರೆ ಅಕಸ್ಮಾತ್ ಪಾಸ್ ಆಗ್ತಾರೆ. ನಾನೇನಪ್ಪ ಸಜೆಸ್ಟ್ ಮಾಡ್ತೀನಿ ಅಂದರೆ 3 4 5 6 ಮಾರ್ಕ್ಸ್ ಈ ಥರ 3-4 ಮಾರ್ಕ್ಸಿಂದ ಯಾರು ಡಿಫ್ರೆಂಟಾಗಿ ಯಾರು ಫೇಲ್ ಆಗಿದ್ರು, ಬಟ್ ಅವರೆಲ್ಲ ರಿವ್ಯಾಲ್ಯೂಯೇಷನ್ಗೆ ಹಾಕ್ಬೋದು. ಹಾಕಿದ್ರೆ ಯಾಕಪ್ಪ ಅಂದರೆ ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ. ನೋಡಿ, ರಿವ್ಯಾಲ್ಯೂಯೇಷನ್ ಹಾಕೋ ಮುಂಚೆ ಏನೆಲ್ಲ ಪ್ರೊಸೀಜರ್ ಮಾಡಬೇಕು. ಒಂದು ಸಬ್ಜೆಕ್ಟ್ಗೆ ಇಷ್ಟು ರೂಪಾಯಿ ಅಂತ ಇರುತ್ತೆ, 560 ರೂಪಾಯಿ ಒಂದು ಸಬ್ಜೆಕ್ಟ್ಗೇನೋ. ಅಂದರೆ ಸ್ಕ್ಯಾನರ್ ಕಾಪಿ ತರ್ಸೋಕ್ಕೆ ಅಂದರೆ ನೋಡಿ, ರಿವ್ಯಾಲ್ಯೂಯೇಷನ್ ಹಾಕೋಕೆ ಮುಂಚೆ ಏನಪ್ಪ ಪ್ರೊಸೀಜರ್ ಅಂತಂದರೆ, ಈಗ ನೋಡ್ತಾ ಇರ್ಬೋದು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಲಿಂಕ್ ಬೇಕಾದ್ರೆ ಡಿಸ್ಕ್ರಿಪ್ಷನ್ ಕೆಳಗಡೆ ಕೊಟ್ಟಿರ್ತೀನಿ, ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಡೈರೆಕ್ಟ್ ಹೋಗ್ಬಿಟ್ಟು ಫೋನಲ್ಲಿ ಅಪ್ಲೈ ಮಾಡ್ಬೋದು. ಈಗ ಓಕೆ, ಫೋನಲ್ಲಿ ಅಪ್ಲೈ ಮಾಡೋಕ್ಕಾಗಲ್ಲ ಅಂದ್ರೆ ನೀವು ಹೋಗ್ಬಿಟ್ಟು ಸೈಬರ್ಗೂ ಅಪ್ಲೈ ಮಾಡ್ಬೋದು. ಮೇನಾಗಿ ರಿವ್ಯಾಲ್ಯೂಯೇಷನ್ ಅಂದರೆ ಏನಪ್ಪ ಅಂತಂದರೆ, ನಿಮಗೆ ಬರ್ದಿರೋ ಮಾರ್ಕ್ಸು 1 ಮಾರ್ಕ್ಸಿಂದ 2 ಮಾರ್ಕ್ಸಿಂದ ಫೇಲ್ ಮಾಡಿದ್ರೆ ಒಬ್ಬರು ಪಾಸ್ ಮಾಡೋ ಚಾನ್ಸಸ್ ಇರುತ್ತೆ. ಬಟ್ ರಿವ್ಯಾಲ್ಯೂಯೇಷನ್ ಹಾಕಿ ನೀವು ಬರ್ದಿದ್ರು ಮಾರ್ಕ್ಸ್ ಕೊಡಲಿಲ್ಲ ಅಂತಂದರೆ ಜಾಸ್ತಿನೇ ಆಗ್ಬೋದು ಕಮ್ಮಿನೇ ಆಗ್ಬೋದು, ಅದು ನಿಮ್ಮ ಮೇಲೆ ಡಿಪೆಂಡ್ ಆಗುತ್ತೆ. ಒಂದು ಸಬ್ಜೆಕ್ಟ್ಗೆ 1500 ಚಿಲ್ಲರೆ ಎಷ್ಟೋ ಬೀಳುತ್ತೆ ಅಂದರೆ ರಿವ್ಯಾಲ್ಯೂಯೇಷನ್ಗೆ ಸ್ಕ್ಯಾನರ್ ಕಾಪಿಗಾರ 560 ರೂಪಾಯಿ ಅಷ್ಟೇ ಬೀಳುತ್ತೆ. ಬಟ್ ಸ್ಕ್ಯಾನರ್ ಕಾಪಿಗಾರ ಕಮ್ಮಿ ಬೀಳುತ್ತೆ ದುಡ್ಡು. ಅದನ್ನ ನೀವು ಹೋಗ್ಬಿಟ್ಟು ಆನ್ಲೈನಲ್ಲಿ ಅಪ್ಲೈ ಮಾಡ್ಬೋದು. ಯಾವತ್ತಿಂದ ಅಪ್ಲೈ ಮಾಡ್ಬೋದಪ್ಪ ಅಂತಂದ್ರೆ ನೋಡಿ, ಇವತ್ತಿಂದನೇ, ಇವತ್ತು ರಿಸಲ್ಟ್ ಬಂದೈತಲ್ಲ, ಇವತ್ತಿಂದನೇ ಸ್ಕ್ಯಾನರ್ ಕಾಪಿ ಅಪ್ಲೈ ಮಾಡೋಕ್ಕೆ ಬಿಡ್ತಾರೆ ವೆಬ್ಸೈಟಲ್ಲಿ. ಇವತ್ತಿಂದನೇ ನೀವು ಅಂದರೆ ರಿವ್ಯಾಲ್ಯೂಯೇಷನ್ ಡೈರೆಕ್ಟ್ ರಿವ್ಯಾಲ್ಯೂಯೇಷನ್ ಹಾಕೋಕ್ಕಲ್ಲ. ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂತಂದರೆ ನೀವು ಏನೋ ಬರ್ದಿರ್ತೀರ, ಓಕೆ, ರಿವ್ಯಾಲ್ಯೂಯೇಷನ್ ಹಾಕಬೇಕು ಅಂದರೆ ನಿಮಗೆ ಬೆಸ್ಟು ಸ್ಕ್ಯಾನರ್ ಕಾಪಿ ತರಿಸ್ಬೇಕು. ಸ್ಕ್ಯಾನರ್ ಕಾಪಿ ಅಂದರೆ ಏನಪ್ಪ ಅಂತಂದರೆ, ನೀವು ಬರ್ದಿರ್ತಾರಲ್ಲ ಪೇಪರ್, ಅದನ್ನ ಅವರು ನಿಮಗೆ ಫೋನ್ಗೆ ಕಳಿಸ್ಕೊಡ್ತಾರೆ. PDF ಮುಖಾಂತರ ನಿಮಗೆ ಫೋನಿಗೆ ಕಳಿಸ್ಕೊತಾರೆ. ಅದನ್ನ ನೀವು ನೋಡ್ಕೊಂಡು, ಓಕೆ ನಾನು ಬರ್ದಿದ್ದೀನಿ, ನನಗೆ ಮಾರ್ಕ್ಸ್ ಕೊಟ್ಟಿಲ್ಲ, ಓಕೆ ಒಂದ್ಸಲ ಚೆಕ್ ಮಾಡ್ಬೋದು. ಅದನ್ನ ನೀವಾರ ಚೆಕ್ ಮಾಡ್ಬೋದು, ನಿಮ್ಮ ಟೀಚರ್ಸ್ಗಾರ ಚೆಕ್ ಮಾಡಿಸ್ಬಿಟ್ಟಾರೆ ಹೇಳ್ಬೋದು. ಓಕೆ, ಎರಡು ಚೆಕ್ ಮಾಡ್ಬಿಟ್ಟು ಹೇಳ್ಬಿಟ್ಟು, ಓಕೆ ನಾನು ಬರ್ದಿದ್ರು ಮಾರ್ಕ್ಸ್ ಕೊಟ್ಟಿಲ್ಲ ಅಂದರೆ ನಿಮ್ಮ ಟೀಚರ್ಸ್ಗೆ ಹೋಗಿ ಚೆಕ್ ಮಾಡಿಸ್ಬಿಟ್ಟು ಮಾರ್ಕ್ಸ್ನ ತಗೊಂಡು ರಿವ್ಯಾಲ್ಯೂಯೇಷನ್ ಹಾಕ್ಬೋದು. ಇಲ್ಲ ಬ್ರೋ, ನಮ್ಮ ಟೀಚರ್ಸ್ ಯಾರನ್ನೂ ಕೇಳಲ್ಲ, ಹೋಯ್ತು ಅಮೌಂಟ ನಾನೇ ಹಾಕ್ತೀನಿ ಬ್ರೋ ಅಂತಂದರೆ, ನೀವು ಅಕಸ್ಮಾತ್ ನೀವು ಪೇಪರ್ ತರಿಸ್ಕೊಂಡು ನೀವೇ ಒಂದ್ಸಲ ಕೂತ್ಕೊಂಡು ನೋಡ್ರಿ. ಓಕೆ, 1 ಮಾರ್ಕ್ಸ್ 2 ಮಾರ್ಕ್ಸ್ ಏನು ಹೋಗಿದ್ರೆ, ಅಕಸ್ಮಾತ್ 1 ಮಾರ್ಕ್ಸ್ ಅದರ ಮ್ಯಾಕ್ತಿ ಫಾರೆನ್ ಚೂತಿ ಕನ್ನಡ ಏನು ಕರೆಕ್ಟಾಗಿ ಇದ್ದರೆ ಓಕೆ ಪಾಸ್ ಮಾಡ್ತಾರೆ ಗೈಸ್. ಈ ಥರ ಇರುತ್ತೆ. ಯಾವುದಂದ್ರೆ ಸೆಕೆಂಡ್ ಪೀಸ್ ರಿವ್ಯಾಲ್ಯೂಯೇಷನ್ ಪ್ರೊಸೆಸಿಂಗು. ಓಕೆ, ಸ್ಕ್ಯಾನರ್ ಕಾಪಿ ಬೆಸ್ಟು. ಮೊದಲಿಗೆ ಸ್ಕ್ಯಾನರ್ ಕಾಪಿ ತರಿಸ್ಬೇಕು. ಸ್ಕ್ಯಾನರ್ ಕಾಪಿಗೆ ಇಷ್ಟು ದಿನ ಟೈಮ್ ಅಂತ ಇರುತ್ತೆ, ಅಷ್ಟೊಳಗೆ ಅಪ್ಲೈ ಮಾಡಬೇಕು. ಸ್ಕ್ಯಾನರ್ ಕಾಪಿ ತರಿಸಾದ್ಮೇಲೆ ರಿವ್ಯಾಲ್ಯೂಯೇಷನ್ಗೆ ಅಪ್ಲೈ ಮಾಡೋಕ್ಕೆ ಇಷ್ಟು ದಿನ ಟೈಮ್ ಅಂತ ಇರುತ್ತೆ, ಅಷ್ಟು ದಿನೊಳಗೆ ಅಪ್ಲೈ ಮಾಡ್ಕೊಳ್ರಿ. ಲಾಸ್ಟ್ ಡೇಟ್ ಯಾವಾಗ ಅಂತ ನಿಮ್ಗೆ ಹೇಳ್ತೀನಿ ನೆಕ್ಸ್ಟ್ ವೀಡಿಯೋದಲ್ಲಿ. ಲಾಸ್ಟ್ ಡೇಟ್ ಯಾವಾಗ ಯಾವ ಥರ ಅಪ್ಲೈ ಮಾಡೋದ್ರಿಂದ ಬೇಕಾದ್ರೆ ಒಂದು ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ. ಬಟ್ ನಾನು ಇವತ್ತು ಏನಪ್ಪ ಹೇಳ್ತಾರೆ ಅಂದರೆ ರಿವ್ಯಾಲ್ಯೂಯೇಷನ್ ಅಂದರೆ ಈಗ ಯಾರು ಫೇಲ್ ಆಗಿದ್ರು, ಬಟ್ ಅವ್ರಿಗೆಲ್ಲ ಅಪ್ಲೈ ಮಾಡಿರಿ ಗೈಸ್, ಯಾಕಂದ್ರೆ ಪಾಸ್ ಆಗೋ ಚಾನ್ಸಸ್ ಇರ್ತದೆ. ಬಟ್ ನಾನು ಹೇಳ್ತಿರೋದು 1-2 ಮಾರ್ಕ್ಸ್ 3-4 ಮಾರ್ಕ್ಸ್ ಹೋಗಿರೋರು ಹಾಕಿ ದುಡ್ಡನ್ನ ನೋಡ್ಕೊಂಡ್ರೆ ನಾವೇನು ಮಾಡೋಕ್ಕಲ್ಲ, ಅದು ನಿಮ್ಮ ಇಷ್ಟ ಗೈಸ್, ಹಾಕೋದು ಬಿಡೋದು ನಿಮ್ಮ ಇಷ್ಟ. ಬಟ್ ನಂದು ಹೇಳೋ ಕರ್ತವ್ಯ ನಂದು. ಈ ಥರ ರಿವ್ಯಾಲ್ಯೂಯೇಷನ್ ಪ್ರೊಸೆಸ್ ಇರುತ್ತೆ. ಯಾಕೆಂದರೆ ಸುಮಾರು ಜನ ಎಲ್ಲ ಕಡೆನೂ ಎಲ್ಲ ವರ್ಷಕ್ಕೂ ವೀಡಿಯೋಸ್ ಮಾಡ್ತಾನೆ ಇರ್ತೀನಿ. ಹೋದ ವರ್ಷ ಆಗಲಿ 10 ವರ್ಷ ಆಗಲಿ ವೀಡಿಯೋಸ್ ಮಾಡಿದ್ದೀನಿ. ಸುಮಾರು ಜನ ಎಲ್ಲ ನೋಡಿರ್ತೀರ, ಬಟ್ ಸುಮಾರು ಜನಕ್ಕೆಲ್ಲ ಗೊತ್ತಿರುತ್ತೆ. ಆಲ್ಮೋಸ್ಟ್ ಯಾರು ನಮ್ಮ ನಾಟ್ಲಿಂದ ಫಾಲೋ ಮಾಡಿದೆವು, ಬಟ್ ಅವ್ರಿಗೆಲ್ಲ ಗೊತ್ತಿರುತ್ತೆ ಅನ್ಕೊಂಡ್ರಿ. ಬಟ್ ರಿವ್ಯಾಲ್ಯೂಯೇಷನ್ದು ಪ್ರೊಸೆಸ್ ಈ ಥರ ಇರುತ್ತೆ ಗೈಸ್. ಮೇನಾಗಿ ಯಾರು ಬೇಕಾದರೂ ಅಪ್ಲೈ ಮಾಡ್ಬೋದು. ಇದನ್ನ ಪ್ರೊಸೀಜರ್ ಹೇಳ್ತೀನಿ, ಬಟ್ ಅದಕ್ಕೋಸ್ಕರ ವೀಡಿಯೋ ಮಾಡಿ ತಿಳಿಸೋದು. ವೀಡಿಯೋ ಇಷ್ಟ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ನಿಮ್ಮ ಫ್ರೆಂಡ್ಸ್ಗೆ ಎಲ್ಲರೂ ಶೇರ್ ಮಾಡಿ ಅಂತ ಹೇಳ್ತಾ ವೀಡಿಯೋನ ಮುಗಿಸ್ತಾನೆ. ಥ್ಯಾಂಕ್ಸ್ ಮಾಡೋಕೆ ಸಿ ಅಂತ ಹೇಳ್ತಾ ವೀಡಿಯೋನ ಮುಗಿತಿದ್ದೀನಿ. ಆಮೇಲೆ ಲೈಕ್ ಮಾಡ್ಕೊಂಡು ಶೇರ್ ಮಾಡ್ಕೊಂಡು ಫ್ರೀ ಆಗಿರುತ್ತೆ. ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಕಮೆಂಟ್ ಮಾಡ್ಕೊಂಡು ಅಂತ ಹೇಳ್ತಾ ವೀಡಿಯೋ ಮುಗಿಸ್ತಾನೆ. ಥ್ಯಾಂಕ್ಸ್ ಮಾಡೋಕೆ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ಮಾತ್ರ ಕಮೆಂಟ್ ಮಾಡೋದು ಈಗ ಹೇಳ್ತೀನಿ. ಥ್ಯಾಂಕ್ಸ್ ಸೊ ಮಚ್. ಸಿಚ್ಚು.